ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಈ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಏನೂ ಇಲ್ಲ, ಇವತ್ತು ಒಂದು ಚಿಕನ್ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಚಿಕನ್ ಸಾಂಬಾರು ಒಂದೇ ರೀತಿ ತಿಂದು ತಿಂದು ಬೋರ್ ಆಗಿದೆಯಲ್ಲ, ಸ್ವಲ್ಪ ಚೇಂಜಸ್ ಇರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಇದೊಂದು ಹೊಸ ರೀತಿಯ ರೆಸಿಪಿ ಅಂತಲೇ ಹೇಳ್ಬೋದು. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ನಿಮಗೂ ಸಹ ಶೇರ್ ಮಾಡ್ಕೊಳ್ಳೋಣ ಅನ್ನೋ ಒಂದು ಕಾರಣಕ್ಕೋಸ್ಕರ ಶೇರ್ ಮಾಡ್ತಾ ಇದ್ದೀನಿ. ಏನೂ ಇಲ್ಲ, ಆಲ್ಮೋಸ್ಟ್ ಎಲ್ಲ ನಾವು ಚಿಕನ್ಗೆ ಎಲ್ಲ ಏನು ಇಟ್ಕೋತೀವೋ ಅದೇ ಥರನೇ ಒಂದು 2-3 ಥರ ಥಿಂಗ್ಸ್, ಅಂದರೆ 2-3 ಥರ ಪದಾರ್ಥಗಳು ಎಕ್ಸ್ಟ್ರಾ ಇರುತ್ತೆ ಅಷ್ಟೇ. ಏನೂ ಇಲ್ಲ, ಇದಕ್ಕೆ ಒಂದು ಸ್ವಲ್ಪ 1 ಹಿಡಿಯಷ್ಟು ಬೆಳ್ಳುಳ್ಳಿ, ಶುಂಠಿ, ಒಂದೂವರೆ ಗಡ್ಡೆಯಷ್ಟು ನಾನು ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಒಂದು ಇಡೀ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಚಕ್ಕೆ ಲವಂಗ, ಸ್ವಲ್ಪ ಅರ್ಧ ಸ್ಪೂನಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ. ಹಾಗೆ ಇದು ಸ್ಪೆಷಲ್ ಏನಪ್ಪ ಅಂತಂದರೆ ಗೋಡಂಬಿ ತೊಗೊಂಡಿದ್ದೀನಿ. ಇದನ್ನು ನೆನೆಸಿ ಹಾಕ್ಕೋಬೇಕಾಗಿತ್ತು, ಸೊ ಮರ್ತಿದ್ದೆ ಅಂತನೋ ಒಂದು ಕಾರಣಕ್ಕೋಸ್ಕರ ಹಾಗೆ ಹಾಕ್ಕೋತಾ ಇದ್ದೀನಿ. ಹಾಗೆ ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಒಗ್ಗರಣೆಗೆ ಅಂತ ಕೊತ್ತಂಬರಿ ಸೊಪ್ಪು ಇಷ್ಟಾದರೆ ಸಾಕು, ಇವೆಲ್ಲ ರುಬ್ಕೊಳ್ಳೋದಕ್ಕೇ. ಹಾಗೆಯೇ ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ, ಅಂದರೆ ಇದೆಲ್ಲ ಫ್ರೈ ಮಾಡ್ಕೋಬೇಕಲ್ಲ, ಅದರಿಂದ ಒಂದು ಸ್ವಲ್ಪ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಕಲರಿಗೋಸ್ಕರ. ಇದು ಬಂದು ಹುರ್ಕೊಳ್ಳೋದಕ್ಕೆ, ಅಂದರೆ ಫ್ರೈ ಮಾಡ್ಕೊಳ್ಳೋದಕ್ಕೆ. ಸ್ವಲ್ಪ ಮೆಣಸು, ಗಸಗಸೆ ಮತ್ತು ಸೋಂಪು. ಇದು ಸೋಂಪು ಹಾಕೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಡೈಜೆಷನ್ಗೂ ಸಹ ತುಂಬ ಎಲ್ಪ್ ಆಗುತ್ತೆ ಇದು ಅಂತಂದ್ಬಿಟ್ಟು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ 1 ಕಿಲೋ ಚಿಕನ್ ಇದೆ, ತೊಳ್ಕೊಂಡು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಮನೆಯಲ್ಲೇ ಮಾಡ್ಕೊಂಡಿದ್ದಂಥ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಇಷ್ಟಾದರೆ ಸಾಕು, ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು. ಇದಕ್ಕೆ ನೆಕ್ಸ್ಟ್ ಏನೇನು ಮಾಡ್ಕೋಬೇಕು ಅನ್ನೋದನ್ನು ಸಹ ತಿಳಿಸ್ಕೊಡ್ತೀನಿ. ಚಿಕನ್ಗೇನೂ ಇಲ್ಲ, ಒಂದು ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ತೊಳ್ಕೊಂಡು ಎತ್ತಿಟ್ಕೊಂಡಿದ್ದಂಥ ಚಿಕನ್ ಇದು. ಹಾಗೆಯೇ ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫಸ್ಟ್ ಚಿಕನ್ನ ಸ್ವಲ್ಪ ಫ್ರೈ ಮಾಡ್ಕೊಬಿಡೋಣ ಚೆನ್ನಾಗಿ. ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಒಗ್ಗರಣೆ ಮಾಡ್ಕೊಬಿಡೋಣ ಚಿಕನ್ನ. ಕುಕ್ಕರಲ್ಲಿ ಎಣ್ಣೆ ಒಂಚೂರು ಹಾಕ್ಕೊಂಡು, ನಿಮ್ಮ ಹತ್ರ ಯಾವುದಾದ್ರೂ ಪಲಾವ್ ಐಟಮ್ಸ್ ಏನಾದರೂ ಇತ್ತು ಅಂತಂದರೆ ಅದನ್ನೊಂದು ಹಾಕ್ಕೊಂಡು ಚೆನ್ನಾಗಿ ಫ್ಲೇವರ್ ಬಿಡೋವರೆಗೂ ಅದನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನಾನು 1.5 ಗೆಡ್ಡೆ ಈರುಳ್ಳಿ ತೊಗೊಂಡಿದ್ನಲ್ಲ, ಅದರಲ್ಲಿ ಅರ್ಧ ಇದ್ರಲ್ಲಿ ಹಾಕ್ಕೋತಾ ಇದ್ದೀನಿ, ಇನ್ನು ಅರ್ಧ ಫ್ರೈ ಮಾಡೋದಕ್ಕೆ ಅಂತ ಹಾಕ್ಕೋತೀನಿ ನಾನು. ಸೊ ಈರುಳ್ಳಿ ಇದು ಸ್ವಲ್ಪ ಫುಲ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಳ್ಳೋಣ. ಫುಲ್ಲು ಗೋಲ್ಡನ್ ಬ್ರೌನ್ ಏನು ಬೇಡ, ಇಷ್ಟ ಆಗಿದ್ರೆ ಸಾಕು. ಇದಕ್ಕೆ ಈಗ ನಾನು ತೊಳೆದಿಟ್ಕೊಂಡಿದ್ದಂಥ ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ಇದಕ್ಕೆ ಯಾವುದೇ ರೀತಿ ನೀರು ಹಾಕ್ಕೋಬಾರ್ದು. ನೀರು ಹಾಕ್ಕೊಳ್ದೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು. ಆದಷ್ಟು ಅದೇ ಎಣ್ಣೆ ಮತ್ತು ನೀರು ಅದೇ ಬಿಟ್ಕೊಳ್ಳುತ್ತೆ. ಚೆನ್ನಾಗಿ ಚಿಕನ್ ಹಾಕ್ಕೊಂಡಿದ್ದಾದಮೇಲೆ ಹುರ್ಕೊಳ್ಳೋಣ, 1-2 ನಿಮಿಷ ಹುರ್ಕೊಂಡಿದ್ದಾದಮೇಲೆ ಸ್ಪೈಸಸ್ ಹಾಕ್ಕೊಳ್ಳೋಣ ಇದಕ್ಕೆ. ಅಂದರೆ ಉಪ್ಪು ಖಾರ ಚಿಕನ್ಗೆ ಕೆಲವು ಸಾರಿ ಮಾಡಿದಾಗ ಉಪ್ಪು ಖಾರ ಹಿಡ್ದಿರಲ್ಲ, ಸಪ್ಪೆ ಸಪ್ಪೆನೇ ಇರುತ್ತೆ ಪೀಸ್ಗಳೆಲ್ಲ. ಈ ಥರ ಮಾಡೋದ್ರಿಂದ ಉಪ್ಪು ಖಾರ ಚೆನ್ನಾಗಿ ಹಿಡ್ಕೊಂಡಿರುತ್ತೆ. ಟೇಸ್ಟ್ ವೈಸ್ ಅಷ್ಟೇ ಸೂಪರಾಗಿರುತ್ತೆ. ಹಾಗೆಯೇ ಇದಕ್ಕೆ ಯಾವುದೇ ರೀತಿ ಗರಂ ಮಸಾಲ, ಚಿಕನ್ ಮಸಾಲ ನಾನು ಯಾವುದೂ ಹಾಕಿಲ್ಲ. ಜಸ್ಟ್ ಮನೆಯಲ್ಲೇ ಮಾಡ್ಕೊಂಡಿದ್ದಂಥ ಧನಿಯಾ ಪುಡಿ, ಖಾರದ ಪುಡಿ, ಟರ್ಮರಿಕ್ ಪೌಡ್ರ್, ಈ 3 ಬಿಟ್ಟು ಯಾವುದೇ ರೀತಿ ನಾನು ಪೌಡರ್ ಅನ್ನೋದೇ ಹಾಕ್ತಾಯಿಲ್ಲ, ನೀವು ಸಹ ನೋಡ್ಬೋದು. ಹಾಗೆಯೇ ಇಲ್ಲಿ ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಮೆಣಸು ತೊಗೊಂಡಿರ್ತೀವಿ, ಹಾಗೆಯೇ ಹಸಿಮೆಣ್ಸಿನ್ಕಾಯಿ ಸಹ ಹಾಕ್ಕೊಂಡಿರ್ತೀವಲ್ಲ, ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಬೇಯೋದಕ್ಕೆ ಬಿಡೋಣ. ಕೆಲವ್ರಿಗೆ ಟೈಮ್ ಇರಲ್ಲ ಇದು ಮಾಡೋದಕ್ಕೆ ಅನ್ನೋರು ವಿಸಿಲ್ ಹಾಕ್ಸ್ಕೊಬೋದು. 1-2 ವಿಸಿಲ್ ಕೂಗಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ 1-2 ವಿಸಿಲ್ ಕೂಗಿಸ್ಕೊಳ್ಳಿ. ಇದಕ್ಕೆ ನೀರು ಯಾವುದೇ ರೀತಿ ಹಾಕೋದಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ಅದರಲ್ಲೇ ನೀರು ಬಿಟ್ಕೊಂಡಿದೆ, ನೀವು ನೋಡ್ತಾ ಇರ್ಬೋದು. ನೀರು ಎಣ್ಣೆ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ. ಅದಾದಮೇಲೆ ಅದನ್ನು ಅದ್ರ ಪಾಡಿಗೆ ಅದು ಬೇಯೋದಕ್ಕೆ ಬಿಡೋಣ. ಅದಾದಮೇಲೆ ಮಸಾಲೆಗೆ ಅಂತ ಅಂದ್ಬಿಟ್ಟು ಇಲ್ಲೊಂದು ಸ್ವಲ್ಪ ನಾವೇನು ತೆಗೆದಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹುರ್ಕೊಳ್ಳೋಣ. ಬೆಳ್ಳುಳ್ಳಿ, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಇದಕ್ಕೆ ಹೈ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೇ ನಾನು ಶುಂಠಿ ಹಾಕ್ಕೋತಾ ಇದ್ದೀನಿ. ಶುಂಠಿ ಹಾಕ್ಕೊಂಡು ಹಾಗೆ ಹಸಿರು ಮೆಣಸಿನ್ಕಾಯಿ, ಇವೆಲ್ಲ ಎಲ್ಲ ಉರಿಯೋಂಥದ್ದೆಲ್ಲ, ಏನು ಒಂದಾದಮೇಲೆ ಒಂದು ಉರಿಬೇಕು ಅನ್ನೋದೇನಿಲ್ಲ, ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಹುರ್ಕೊಂಡ್ರು ನಡೆಯುತ್ತೆ. ಹಾಗೆ ಇಲ್ಲಿ ಗೋಡಂಬಿನೂ ಸಹ ಹಾಕ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಕೆಲವರು ಕರಿಬೇವಿನ ಸೊಪ್ಪು ಸ್ಕಿಪ್ ಮಾಡ್ತಾರೆ, ಕೂದಲಿಗೆ ತುಂಬಾ ಒಳ್ಳೆಯದು. ಎಲ್ಲ ಥರ ಅಡುಗೆಗಳು ನಾನು ತುಂಬಾ ಯೂಸ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಇದಕ್ಕೂ ಸಹ ನಾನು ಹಾಕ್ಕೋತಾ ಇದ್ದೀನಿ. ಹಾಗೆ ನಾವು ತೆಗೆದಿಟ್ಟಿದ್ವಲ್ಲ ಗಸಗಸೆ, ಮೆಣಸು, ಹಾಗೆ ಒಂಚೂರು ಸೋಂಪು ತೆಗೆದಿಟ್ಟಿದ್ವಲ್ಲ ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಗೋಡಂಬಿ ನೀವು ನೆನೆಸಿ ಸಹ ಹಾಕ್ಕೋಬೋದು. ಟೈಮ್ ಇಲ್ಲ ಅಂದರೆ ನೆನೆಸೋದು ಮರ್ತೋದೆ ಅನ್ನೋರು ಈ ಥರ ಡೈರೆಕ್ಟು ಸಹ ಹಾಕ್ಕೋಬೋದು. ಇದಾದಮೇಲೆ ನಾನು ಇಲ್ಲಿ ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ. ಆಫ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಆರೋದಕ್ಕೆ ಬಿಡೋಣ. ಆರೋದಕ್ಕೆ ಬಿಟ್ಟಿದ್ದಾದಮೇಲೆ ನೆಕ್ಸ್ಟ್ ಇಲ್ಲಿ ನಾವು ಮಿಕ್ಸಿ ಜಾರ್ಗೆ ಅಂತ ಅಂದ್ಬಿಟ್ಟು ಇಷ್ಟನ್ನೇ ಹುರ್ಕೊಳ್ಳೋ ಅಂಥದ್ದು, ಇನ್ನೆಲ್ಲ ಡೈರೆಕ್ಟ್ ಹಾಕ್ಕೊಳ್ಳೋದೆ. ಇಲ್ಲಿ ಕೊಬ್ಬರಿ ಇತ್ತಲ್ಲ, ಕೊಬ್ಬರಿ ಒಂಚೂರು ಹಾಕ್ಕೊಂಡು, ಹಾಗೆಯೇ ಹುರ್ಗಡ್ಲೆ, ಚಕ್ಕೆ ಲವಂಗ 1 ಇಂಚ್ ತೊಗೊಂಡಿದ್ದೀನಿ ಅಷ್ಟೇ. ಚಕ್ಕೆ ಲವಂಗ ತುಂಬ ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ, ಕಷ್ಟ ಆಗಿಬಿಡುತ್ತೆ. ಸೊ ಕಡಿಮೆನೇ ಹಾಕ್ಕೊಳ್ಳಿ.
ಅದಾದಮೇಲೆ ಇಲ್ಲಿ ನಾವು ಏನು ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಸಹ ತೆಗ್ದಾಕ್ಕೋತಾ ಇದ್ದೀನಿ ಅದಕ್ಕೆ. ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನನೂ ಹಾಕ್ಕೋಬೋದು. ನಾನು ಪಾತ್ರೆ ನಾವೇನು ಹುರ್ಕೊಂಡಿದ್ವಲ್ಲ ಅದನ್ನು ಎಲ್ಲ ಒರೆಸಿ ಹಾಕ್ಕೋತೀನಿ. ಅದಾದಮೇಲೆ ಇಲ್ಲಿ ಧನಿಯಾ ಪುಡಿ ಒಂದು 2 ಸ್ಪೂನ್ ತೊಗೊಂಡಿದ್ದೀನಿ ಅಷ್ಟೇ ನಾನು. ಇದಕ್ಕೆ ಯಾವುದೇ ರೀತಿ ಮಸಾಲೆನೂ ಸಹ ನಾನು ಓವರಾಗಿ ಹಾಕ್ಕೋತಾ ಇಲ್ಲ. ಧನಿಯಾ ಪುಡಿ ಚಿಕ್ಕ ಸ್ಪೂನಲ್ಲೇ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಪುದೀನ ಇತ್ತಲ್ಲ ಅದನ್ನು ಸಹ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸಹ ಗ್ರೈಂಡ್ ಮಾಡ್ಕೊಂಡು ಎತ್ತಿಟ್ಕೊಳ್ಳೋಣ. ಅದಾದಮೇಲೆ ನಮ್ಮ ಚಿಕನ್ ಏನಾಗಿದೆ ನೋಡೋಣ ಬನ್ನಿ. ಏನಾಗಿದೆ ಅಂದರೆ ಈ ಥರ ಚೆನ್ನಾಗಿ ಘಮ ಘಮ ಅನ್ನೋ ಥರ ಕುದೀತಾ ಇದೆ. ಇದಕ್ಕೆ ಆಲ್ಮೋಸ್ಟ್ ಆಲ್ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ. ಯಾಕಂದರೆ ನಾವೇನು ನೀರು ಹಾಕದೆ ಬೇಯಿಸ್ಕೊತಾ ಇದ್ದೀವಲ್ಲ, ಸೊ ತುಂಬಾ ಟೇಸ್ಟಿಯಾಗಿರುತ್ತೆ. ಮೇಯ್ನ್ ಏನಪ್ಪ ಅಂತಂದರೆ ಬಿರಿಯಾನಿಗೆ ಆಗಿರ್ಬೋದು, ಚಿಕನ್ ಸಾಂಬಾರು, ಮಟನ್ ಸಾಂಬಾರು, ಯಾವುದೇ ನಾನ್ ವೆಜ್ ಆಗಿದ್ದರೂ ಮೇಯ್ನ್ ಅಂದರೆ ಪೇಷನ್ಸ್ ಇರಬೇಕು ನಮ್ಗಳಿಗೆ. ಅಷ್ಟೇ ಪೇಷನ್ಸಿಂದ ಮಾಡಿದ್ರೆ ಎಲ್ಲ ಥರ ಅಡುಗೆನೂ ಸಹ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ನಾವು ಗಡಿಬಿಡಿಯಲ್ಲಿ ಮಾಡಿಕೊಂಡು ಅದೊಂದು ಹಾಕು ಇದೊಂದು ಹಾಕು ಮರ್ತೋಗಿ ಆ ಥರ ಮಾಡೋದಕ್ಕೋದ್ರೆ ಸ್ವಲ್ಪ ರೆಸಿಪಿಗಳು ಹಾಗೆ ಹಿಂಗೆ ಆಗುತ್ತೆ. ಸ್ವಲ್ಪ ಪೇಷನ್ಸಿಂದ ಏನೇ ಆಗಲಿ ಪೇಷನ್ಸಿಂದ ಮಾಡಿದ್ರೆ ಎಲ್ಲನೂ ಸಹ ಚೆನ್ನಾಗಾಗುತ್ತೆ ಅಂತ ಹೇಳ್ತೀನಿ. ಅದಾದಮೇಲೆ ಇಲ್ಲಿ ನಾವು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕುದಿಯೋದಕ್ಕೆ ಬಿಡೋಣ. ನಾನು ಯಾವುದೇ ಥರ ಇದಕ್ಕೆ ವಿಸಿಲ್ ಹಾಕ್ಸ್ಕೊಂಡಿಲ್ಲ. ನಾನು ಸುಮ್ಮನೆ ಮುಚ್ಚಿ ತೆಗ್ದಿರ್ತಾ ಇರೋದಷ್ಟೇ. ಹಾಗೆಯೇ ಡೈರೆಕ್ಟು ನಾನು ಮಾಡ್ಕೊತಾ ಇದ್ದೀನಿ ಪಾತ್ರೆಯಲ್ಲಿ. ವಿಜಿಲ್ ಯಾವುದೇ ರೀತಿ ನಾನು ಕುಕ್ಕರಲ್ಲಿ ವಿಸಿಲ್ ಹಾಕ್ಸ್ಕೊಂಡಿಲ್ಲ. ಸೊ ಅದಾದಮೇಲೆ 90% ಆಯಿತು. ಇನ್ನೊಂದು 10% ಇದೆ. ತೆಗೆದು ಪಾತ್ರೆಗೆ ಹಾಕ್ಕೊಂಡು ನಾನು ಮಿಕ್ಸ್ ಮಾಡಿಕೊಂಡು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸೂಪರಾಗಿತ್ತು ಟೇಸ್ಟ್ ವೈಸ್ ಅಂತೂ. ಸೊ ನೀವು ಒಂದು ಸಲ ಟ್ರೈ ಮಾಡಿ. ಒಂದೇ ರೀತಿ ಮಾಡಿ ಬೇಜಾರಾಗಿರುತ್ತೆ. ಸೊ ನೀವು ಸಹ ಈ ರೀತಿ ಟ್ರೈ ಮಾಡಿ ನೋಡ್ಬೋದು. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಈಸಿನೂ ಕೂಡ. ಯಾವುದೇ ರೀತಿ ಇದಕ್ಕೆ ಪೌಡರ್ ಏನು ಹಾಕದೆ ನಾನು ಮಾಡ್ಕೊಂಡಿದ್ದಂಥದ್ದು. ಸೊ ಓಕೆ, ಇದಕ್ಕೆ ಲಾಸ್ಟ್ ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಕೊಂಡು ಇದನ್ನು ಗ್ಯಾಸ್ ಆಫ್ ಮಾಡ್ಕೊಳ್ಳೋದು ಅಷ್ಟೇ. ಲಾಸ್ಟ್ ಫೈನಲ್ಗೆ ರಾಗಿ ಮುದ್ದೆ ಮಾಡಿಕೊಂಡು ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಎಣ್ಣೆ ಎಷ್ಟು ತೇಲ್ಕೊಂಡಿದೆ ಅಂದರೆ ನಾನು ಸ್ವಲ್ಪನೇ ಒಗ್ಗರಣೆಗೆ ಹಾಕೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೆ ಅಷ್ಟೇ. ಬಟ್ ನೋಡ್ತಾ ಇರ್ಬೋದು ಯಾವ ಥರ ಎಲ್ಲ ಎಣ್ಣೆ ಬಿಟ್ಕೊಂಡಿದೆ ಅಂತ. ಸೊ ಓಕೆ ಗೈಸ್, ಈ ರೆಸಿಪಿ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡ್ಕೊಳ್ತಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಓಕೆ, ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್. ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಸುರ್ತಾ ಇದೆಯಲ್ಲ, ಸೂಪರಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ.